ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ ಅಲ್ಲೇನಾದರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತಾರೇ ಓಡಾಟಕ್ಕೆ ಅವಕಾಶ ಇಲ್ಲ. ಮಿಥೆನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿಯಾದ ಸಮಯದಲ್ಲಿ ಮಿಥೆನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ ಅಲ್ಲೇನಾದರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತಾರೇ ಓಡಾಟಕ್ಕೆ ಅವಕಾಶ ಇಲ್ಲ. ಮಿಥೆನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿಯಾದ ಸಮಯದಲ್ಲಿ ಮಿಥೆನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನು ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ ಅಲ್ಲೇನಾದರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತಾರೇ ಓಡಾಟಕ್ಕೆ ಅವಕಾಶ ಇಲ್ಲ. ಮಿಥೆನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿಯಾದ ಸಮಯದಲ್ಲಿ ಮಿಥೆನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ.
ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನ ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ ಅಲ್ಲೇನಾದರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತಾರೇ ಓಡಾಟಕ್ಕೆ ಅವಕಾಶ ಇಲ್ಲ. ಮಿಥನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿ ಆದ ಸಮಯದಲ್ಲಿ ಮಿಥನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನ ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ ಅಲ್ಲೇನಾದರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತಾರೇ ಓಡಾಟಕ್ಕೆ ಅವಕಾಶ ಇಲ್ಲ. ಮಿಥನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿ ಆದ ಸಮಯದಲ್ಲಿ ಮಿಥನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಅಂಕೋಲದ ಕಂಚಿನ ಬಾಗಿಲು ಬಳಿ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ಅಂಕೋಲ ಸುತ್ತಮುತ್ತ ಮಿಥೆನಾಲ್ ಅನಿಲ ಸೋರಿಕೆಯ ಭಯ ಎದುರಾಗಿದೆ. ಹುಬ್ಬಳ್ಳಿ ಅಂಕೋಲಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದೆ. ಸುರಕ್ಷಿತವಾಗಿ ಟ್ಯಾಂಕರ್ ಅನ್ನ ಮೇಲಕ್ಕೆತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗುಜರಾತ್ನಿಂದ ಉಡುಪಿ ಕಡೆಗೆ ಟ್ಯಾಂಕರ್ ತೆರಳುತ್ತಾ ಇತ್ತು. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಟ್ಯಾಂಕರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಓಡಾಟವನ್ನ ಬಂದ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತುರ್ತು ನಿರ್ಬಂಧವನ್ನು ಹೇರಿದ್ದಾರೆ. ಗುಜರಾತ್ನಿಂದ ಉಡುಪಿ ಕಡೆ ತೆರಳುತ್ತಾ ಇದ್ದಂತ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು ಟ್ಯಾಂಕರ್. ಹೀಗಾಗಿ
ಅಲ್ಲೇನಾದ್ರೂ ದುರಂತ ಸಂಭವಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಮತ್ತು ಯಾರೇ ಓಡಾಟಕ್ಕೆ ಅಲ್ಲಿ ಅವಕಾಶ ಇಲ್ಲ. ಮಿಥನಾಲ್ ಸೋರಿಕೆ ಆಗಿರೋದ್ರಿಂದಾಗಿ ಸ್ಥಳೀಯರಿಗೆ ಆತಂಕ ಇದೆ. ಆ ವೆಹಿಕಲ್ ಪಲ್ಟಿ ಆದ ಸಮಯದಲ್ಲಿ ಮಿಥನಾಲ್ ಸೋರಿಕೆ ಆಗಿತ್ತು. ಹೀಗಾಗಿ ಆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಸುರಕ್ಷಿತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸ್ಪ್ರೇ ಹೋಗಿದ್ರೆ ಜಟ್ಟಿ ಹೊಡೆದಿಲ್ಲ.